ಗ್ಯಾರಂಟಿ ಬಗ್ಗೆ ಹಲವಾರು ಚರ್ಚೆಗಳು ಕೂಡ ಈಗ ನಡೀತಾ ಇದ್ದಾವೆ. ಗ್ಯಾರಂಟಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ನಾವು ತೀರ್ಮಾನ ಮಾಡಿದ್ದೀವಿ. ಪುನರ್ ಪರಿಶೀಲನೆ ಯಾಕೆ ಮಾಡಬೇಕು ಅಂತಂದರೆ ಉಳ್ಳವರು ಕೂಡ ಇದರ ಪ್ರತಿಫಲವನ್ನು ಪಡೀತಾ ಇದ್ದಾರೆ. ಉಳ್ಳವ್ರಿಗೆ ಸಿಗಬಾರ್ದು, ಬಡವರಿಗೆ ಸಿಗಬೇಕು. ಕೆಲವರು ಇದರ ಪ್ರತಿಫಲವನ್ನು ಪಡೆದು ನಮ್ಮ ಪಕ್ಷವನ್ನು ಟೀಕೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಅದರಿಂದ ಈಗ ಯಾರು ಇದಕ್ಕೆ ಅರ್ಹರಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ತಲುಪಬೇಕು. ಈಗ ಜವಾಬ್ದಾರಿ ಬೆಳೆಯಪ್ಪನವ್ರಿಗೆ ಜಾಸ್ತಿ ಇದೆ. ಅದನ್ನು ಪರಿಶೀಲನೆ ಮಾಡಿ ಪ್ರತಿ ಪಂಚಾಯತಿ ಮಟ್ಟಕ್ಕೂ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಈ ಸೌಲಭ್ಯ ಸಿಗ್ತಕ್ಕಂಥ ರೀತಿಯಲ್ಲಿ ಅವರು ಕಾರ್ಯವೈಖರಿಯನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನ ನಾವು ಸಣ್ಣ ಹುಡುಗರಿಂದ ನೋಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು. ಬಾಲಣ್ಣವರು ಕೆಲಸದಲ್ಲಿ ಒಂಥರ ಪಾದರಸ ಇದ್ದಂಗೆ, ಯಾವುದೇ ಕೆಲಸವನ್ನು ಹಿಡಿದ್ರೆ ಆ ಕೆಲಸ ಆಗೋ ಗಂಟ ಬಿಡೋದಿಲ್ಲ. ಅಂಥ ಗುಣ ಹೊಂದಂಥ ಬಾಲಕೃಷ್ಣರವರು ಮಾಗಡಿಯ ಅಭಿವೃದ್ಧಿಯ ಪದವತ್ತ ಕೊಂಡೊಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರ ಕೆಲಸವನ್ನು ನಂಬಿ ನಾವು ಅವರ ಜೊತೆಗೂಡಿ ಕೆಲಸ ಮಾಡಬೇಕು ಅನ್ನೋ ಇಚ್ಛೆಯನ್ನು ನಾವು ಮನದಾಸೆಯನ್ನು ಇಂದ್ಲಿಂದ ನಾವು ಅಂದ್ಕೊಂಡಿದ್ವಿ. ಅದರಂತೆ ನಮಗೂ ಈ ಸಾರಿ ಒಂದು ಪಂಚ ಗ್ಯಾರಂಟಿ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ. ಅವರ ಜೊತೆ ಕೈ ಜೋಡಿಸಿ ಅವರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ನಿರ್ವಹಿಸ್ತೇನೆ. ಮತ್ತು ಪಂಚ ಗ್ಯಾರಂಟಿ ಏನಿದೆ ಅದು ಬಡವರ ಕಾರ್ಯಕ್ರಮ, ನೋವನ್ನು ಉಂಡವರ ಕಾರ್ಯಕ್ರಮ. ಆ ನೋವನ್ನು ಉಂಡವರ ಕಾರ್ಯಕ್ರಮದ ಜೊತೆಗೆ ನಾವು ಭಾಗಿಯಾಗಿ ಎಲ್ಲ ಜನಕ್ಕೆ ಆ ಸೌಲಭ್ಯ ದೊರಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಬಾಲಕೃಷ್ಣರವರಿಗೆ ಯಾವುದೇ ಹೆಸರಿಗೆ ಚ್ಯುತಿ ಬರದ ರೀತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಅವರ ಜೊತೆ ಕೈ ಜೋಡಿಸಿ ಅವರ ಶ್ರೇಯಸ್ಸಿಗೆ ದುಡಿತೀವಿ ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ಮತ್ತು ಮಾಗಡಿ ತಾಲೂಕಿನ ಜನತೆಗೆ ನನ್ನ ಈ ಗ್ಯಾರಂಟಿ ಸಮಿತಿಗೆ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಬಾಲಣ್ಣವರಿಗೆ ಮತ್ತು ಈ ಕ್ಷೇತ್ರದ ಜನತೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.